ಹಾಯ್. ಪ್ರತಿಯೊಂದನ್ನು ಅವಳು ಆಡಿ ಮಾಡಿ ಮಾಡೋಳು. ಹೆಂಗಂದ್ರೆ ಅವ್ರ ಜೊತೆನೆ ಅವಳಾಗಿ ಬೆರಿಲಿಕ್ಕೆ ಪ್ರಯತ್ನ ಪಟ್ವಿ. ನಾವು ನಮ್ಮ ಮಕ್ಳು ಅದಾಗಬೇಕು ಇದಾಗಬೇಕು ಅನ್ನೋದು ಅವ್ರು ಯಾವ್ದ್ರೊಳಗೆ ಆಸಕ್ತಿ ತೋರಿಸ್ತಾರಲ್ರಿ ಅದ್ರೊಳಗೆ ಮುಂದೆ ಬಿಡೋದು ಚಲೋ. ಎಲ್ಲ ರೀತಿಯಿಂದ ನಾವು ಪ್ರೋತ್ಸಾಹ ಮಾಡ್ತೇವೆ. ನಮ್ಗೆ ಎಷ್ಟಾಗುತ್ತೆ ಶ್ರಮಕ್ಕಿಂತ ಜಾಸ್ತಿ ಶ್ರಮ. ಯಾಕೆ ನನ್ನ ಹಸ್ಬೆಂಡ್ ತುಂಬಾ ಶ್ರಮ ಪಡ್ತಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮನೆಯ ಮೊದಲ ಪಾಠಶಾಲೆ ಅನ್ನೋದನ್ನ ಕೇಳ್ತೀವಿ. ಅದರಲ್ಲೂ ಮನೆಯ ಮೊದಲ ಪಾಠಶಾಲೆಯಲ್ಲಿ ತಾಯಿ ಪಾತ್ರ ತುಂಬಾ ಮುಖ್ಯ ಮಕ್ಕಳಿಗೆ. ತಮ್ಮ ಮಗಳ ಈ ಸಾಧನೆ ತಮ್ಗೆ ಎಷ್ಟು ಖುಷಿ ಕೊಡ್ತು? ಮೊದಲು ತುಂಬಾ ಖುಷಿ ಕೊಟ್ಟಿದೆ ಸರ್. ಪ್ರೌಡ್ ಫೀಲ್ ಆಗುತ್ತೆ ಅವಳ ಮೇಲೆ. ತುಂಬಾ ಪ್ರೌಡ್ ಫೀಲ್ ಆಗುತ್ತೆ. ಅನ್ಕೊಂಡೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಯಾರು ಅನ್ಕೊಂಡಿರಲ್ಲ, ಎಕ್ಸ್ಪೆಕ್ಟೇಷನ್ ಇರಂಗಿಲ್ಲ. ಬಟ್ ನಮ್ಮ ಉದ್ದೇಶ ಏನಿತ್ತು, ಜಸ್ಟ್ ಅವಳಿಗೆ ನಾಲೆಜ್ ಕೊಡೋದು ಅಷ್ಟೇ ಆಗಿತ್ತು. ನೆಕ್ಸ್ಟ್ ಅದನ್ನ ಒಂದು ಪ್ಲಾಟ್ಫಾರ್ಮ್ ಅನ್ನೋದು ಗೊತ್ತಾದ್ಮೇಲೆ, ಸೊ ಇವಳು ಇಷ್ಟೊಂದು ಇದ್ದಾಳೆ, ಟ್ಯಾಲೆಂಟೆಡ್ ಇದ್ದಾಳೆ ಅಂದಮೇಲೆ ಅದು ಪ್ಲಾಟ್ಫಾರ್ಮ್ ಒಂದು ಗುರುತಿಸ್ಬೇಕಲ್ಲ ಅಂತ ಹೇಳ್ಬಿಟ್ಟು ನಾವು ಪ್ರಯತ್ನ ಪಟ್ಟು. ನಿಮ್ಗೆ ಹೆಂಗೆ ಗೊತ್ತಾಯ್ತು? ಅಂದ್ರೆ ಮೊದಲು ಈಗ ಓಕೆ, ಈಗ ಆಟದ ಕಡೆ ಗಮನನೇ ಹೆಚ್ಚು ಮಕ್ಕಳು ಅಂದಮೇಲೆ ನೀವು ಅವಳಲ್ಲಿ ಆ ಒಂದು ಪಾಯಿಂಟ್ನ ಹೆಂಗೆ ಕಂಡುಹಿಡಿದ್ರಿ ಅಂತ? ಹೆಂಗಂದ್ರೆ ಸರ್, ಅವಳು ಜಸ್ಟ್ 3 ಮಂತ್ ಅವಳು ಇದ್ದಾಗಿಂದ ಅವಳಲ್ಲಿ ಸ್ವಲ್ಪ ಚೇಂಜಸ್ನ ನೋಡ್ತಾ ಇದೆ. ಸೊ ನಾವು ಈಗ ಆಟ ಆಡಿಸ್ತಿರುವಾಗ ಏನೋ ಒಂದು ಚಿಕ್ಕ ಮಗು ಏನೋ ಒಂದು ನಾನು ಮಾಡಿದೆ ಅಂದರೆ ಅವಳು ಅದನ್ನು ರಿಪೀಟ್ ಮಾಡ್ತಿದ್ಲು. ಅದನ್ನು ರಿಪೀಟ್ ಮಾಡ್ತಿದ್ಲು. ಸಡನ್ಲಿ ನನಗೇನು ಸ್ವಲ್ಪ ಹಂಗೆ ಫ್ಲ್ಯಾಶಸ್ ತೋರಿಸ್ಕೋತಾ ಹಾಗೆ ಬಂದ್ವಿ. ಅವಳು 8 ತಿಂಗಳು ಹೆಚ್ಚು ಕಡಿಮೆ ನಾನು ಎತ್ಕೊಳ್ಳೋಕ್ಕೂ ಬರಲ್ಲ, ಆದರೆ ಅವಳು ಸ್ಟೆಪ್ಸ್ನ ಇಳಿತಿದ್ಲು. ಈಗಿದೆ ಅಲ್ಲ ಸರ್, ಪ್ರತಿಯೊಂದು ಸ್ಟೆಪ್ನ ತಾನೇ ಕೆಳಗೆ ಇಳ್ಕೊಂಡು ಹೋಗೋದು. ಆ ಥರ 8-9 ತಿಂಗಳಲ್ಲಿ ಸ್ಟಾರ್ಟ್ ಮಾಡಿದ್ಲು. ಸೊ ಇದೇ ಥರ ನಾವು ಗುರುತಿಸ್ಬಿಟ್ಟು ಪ್ರಯತ್ನ ಪಟ್ವಿ. ಮೊದಲು ಕಷ್ಟ ಆಗೋದಾ? ಅಂದ್ರೆ ಇದನ್ನ ನೀವು ಎಷ್ಟು ಟೈಮ್ ಎಷ್ಟು ತಗೊಳ್ತಾ ನಿಮಗೆ? ಕಷ್ಟ ಅಂತ ಏನಿಲ್ಲ. ಅವಳು ಒಂಥರ ಜಾಯ್ಫುಲ್, ಎಂಜಾಯ್ ಮಾಡ್ಕೊಂತ ಪ್ರತಿಯೊಂದನ್ನು ಅವಳು ಆಡಿ ಮಾಡಿ ಮಾಡೋಳು. ಹೆಂಗಂದ್ರೆ ಅವಳು ಆಟದ ಸಮಯದಲ್ಲಿ ಆಗಿರ್ಬೋದು, ಕೂತ್ಕೊಂಡಿರುವಾಗ ನಾವು ಫೋನ್ನ ಬಿಟ್ಬಿಟ್ಟು ಸೈಡಿಗೆ ಇಟ್ಬಿಟ್ಟು ಅವಳ ಜೊತೆನೆ ಅವಳಾಗಿ ಬೆರಿಲಿಕ್ಕೆ ಪ್ರಯತ್ನ ಪಟ್ವಿ. ಸೊ ಅವಳು ಒಂದೇ ಸಲ ನಾನು ಜಾಸ್ತಿ ಶ್ರಮ ಪಟ್ಟಿಲ್ಲ ಅವಳಿಗಾಗಿ. ಜಸ್ಟ್ ಒನ್ ಟೈಮ್ ಅವಳಿಗೆ ಹೇಳಿದ ತಕ್ಷಣ ಅವಳ ಮೆಮೊರಿ ಇಟ್ಕೊಂಡ್ಬಿಡೋಳು. ನೆಕ್ಸ್ಟ್ ಅದನ್ನ ನಾನು 10 days ಬಿಟ್ಟಾದ್ರೂ ಕೇಳ್ಕೊಳ್ಲಿ, ಅವಳು ಅದನ್ನೇ ತೋರಿಸೋಳು. ಸೊ ಈ ತರ ಇಂಪ್ರೂವ್ಮೆಂಟ್ ಆಗ್ತಾ ಆಗ್ತಾ 1 year 1 ವರ್ಷ 7 ತಿಂಗಳಲ್ಲಿ ಸೊ ನಾವು ಅದಕ್ಕೆ ಅಪ್ಲೈ ಮಾಡಿದೆ IVR. ಸೊ ಅವ್ರ ಸೆಲೆಕ್ಷನ್ ಇದು ಯಾರಿಗೆ ಇದು ಐಡಿಯಾ ಬಂದಿದೆ? ಯಾರಿಗೆ? ಅದು ನಿಮ್ಮ ಮನೆಯವರಿಗೆ ಬಂತಾ? ನನಗೆ ಬಂದಿದ್ದು ಸರ್. ಯಾಕಂದ್ರೆ ದಿನ ಪೂರ್ತಿ ನಾನೇ ಅವಳ ಜೊತೆಗೆ ಇರೋದು. ಅವ್ರು ನಮ್ಮ ಮನೆಯವರು ಪಾಪ ಬೆಳಿಗ್ಗೆ ಹೋಗಿರ್ತಾರೆ, ಸಾಯಂಕಾಲ 1-2 ಟೈಮ್ ಬಂದು ಹೋಗ್ತಾರೆ ಅವರು. ಬಂದಿದ್ದು ನನಗೆ ಐಡಿಯಾ ಮಾಡಿ ನೋಡೋಣ, ಈ ತರ ಇದೆ ಅಂದ್ಮೇಲೆ ಟ್ರೈ ಮಾಡಿ ನೋಡೋಣ ಅಂತ ತುಂಬಾ ಪ್ರಯತ್ನ. ಈಗ ಐಡಿಯಾ ಬಂತಲ್ಲ, ನಿಮ್ಮ ಹಸ್ಬೆಂಡ್ಗೆ ಈ ಮಾತನಾಡಿದಾಗ ಏನ್ ಹೇಳಿದ್ರು ಅವರು? ಏನಿಲ್ಲ ಸರ್, ನೀವು ಮಾಡು, ನಿನಗೇನ್ ಸರಿ ಅನಿಸುತ್ತೆ ನೀವು ಮಾಡೋ, ಅದಕ್ಕೆಲ್ಲ ನಾ ಪ್ರೋತ್ಸಾಹ. ಇವಾಗ್ಲೂ ಕೂಡ ಹಂಗೆ ಇದೆ. ಯಾಕಂದ್ರೆ ನಮ್ದು ಲವ್ ಮ್ಯಾರೇಜ್ ಆಗಿರೋದು. ಸೊ ಇಲ್ಲಿವರೆಗೂ ಕೂಡ 5 years 6 years ಆಯ್ತು ನಮ್ದು ಕಂಪ್ಲೀಟ್. ಸೊ ಈಗಲೂ ಕೂಡ ಅವ್ರು ಹಾಕೇ ಇದಾರೆ. ಏನ್ ಮಾಡ್ಬೇಕನ್ಸುತ್ತೆ ನೀವು ಮಾಡು, ನಾನು ಹಿಂದೆ ಇದ್ದೇನೆ. ಸಪೋರ್ಟ್ ಮಾಡ್ತಾರೆ ಸರ್, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ನನಗಿಂತ ಜಾಸ್ತಿ ಮಗಳ ಮೇಲೆ ತುಂಬಾ ಬಹಳ ಪ್ರೀತಿ. ಅವಳು ಮಾಡ್ಬೇಕು, ಜೀವನದಲ್ಲಿ ಸಾಧಿಸ್ಬೇಕಂದ್ರೆ ನಾವಂತೂ ಏನು ಮಾಡ್ಲಿಕ್ಕೆ ಆಗಿಲ್ಲ. ಸೊ ಬಟ್ ಅವಳು ಮಾಡ್ಲಿ ಅನ್ನೋದು ಬಹಳ ಅವ್ರಿಗೆ ಇರೋದು. ಅವಳು ಈ ತರ ಪ್ರಯತ್ನ ಪಡ್ತಿದ್ದಾಳಲ್ಲ, ನಮ್ಗ ಖುಷಿ ಅನಿಸ್ತು. ನಾವೊಂದು ಟ್ರೈ ಮಾಡಿ ನೋಡೋಣ ಅಂತ ಹೇಳಿ ಪ್ಲಾಟ್ಫಾರ್ಮ್ ಹುಡುಕಿದೆ. ಅಷ್ಟು ಬೇಗ ಏನು ಸಿಗ್ಲಿಲ್ಲ ಸರ್. ತುಂಬಾ ಅಲ್ಲ, ಈಗ ಇದು ನಿಮ್ ಥಾಟ್ ಹೆಂಗ್ ಬಂತು ಅಂತ ಅಂದ್ರೆ ಏನಾದ್ರು ಈ ಮೊಬೈಲ್ ಅಲ್ಲಿ ನೋಡಿದ್ರ ಅಥವಾ ಈಗ ಬುಕ್ ರೆಕಾರ್ಡ್ ಆಫ್ ಬುಕ್ ಎಲ್ಲ ಇದು ಮಾಡಿಸ್ಬೇಕು ಅಂತಂದ್ರೆ ಪ್ಲಾನ್ ಏನಿರ್ಲಿಲ್ಲ ಸರ್. ಸಡನ್ಲಿ ನೋಡ್ದಂಗೆ ಸೊ ಕೆಲವೊಂದ್ ಮಕ್ಕಳ ಮಾಡ್ತಿರೋದ್ ನೋಡ್ದೆ. ಸೊ ಇಷ್ಟ ಅನಿಸ್ತು. ಇವಳು ಆಲ್ರೆಡಿ ಇತ್ತಲ್ಲ, ಅದನ್ನ ಪ್ರಯತ್ನ ಪಟ್ಕೊಂತ ಮುಂದೆ ಒರೆಸಿದ್ವಿ. ನೋಡೋಣ ಅಂತ ಹೇಳ್ಬಿಟ್ಟು ಒಂದು ಅಪ್ಲೈ ಮಾಡಿದ್ವಿ. ಅವರು ಒಂದು 15 days ಹೆಚ್ಚು ಕಡಿಮೆ ಟೈಮ್ ತಗೊಂಡು ರಿಪ್ಲೈ ಮಾಡಿದ್ರು. ಈ ತರ ಏನಿದೆ ಅಂತ ಹೇಳ್ಬಿಟ್ಟು ಅದನ್ನ ವಿಡಿಯೋನ ಮಾಡ್ಬಿಟ್ಟು ನಾವು ಅವ್ರಿಗೆ ಸೆಂಡ್ ಮಾಡಿದಾಗ ಸಮಥಿಂಗ್ 20 days ಹೆಚ್ಚು ಕಡಿಮೆ ಟೈಮ್ ತಗೊಂಡ್ರು. ಅದಕ್ಕೆ ಅಮೌಂಟ್ ಏನಾದರೂ ಪೇ ಮಾಡಬೇಕಾಗುತ್ತಾ ಅಥವಾ ಹೆಂಗಿರುತ್ತೆ ಪ್ರೋಸೆಸ್? ಪ್ಲಾಟ್ಫಾರ್ಮಿಗೆ ಅದರದೇ ಆದಂತ ಪೇಮೆಂಟ್ ಇರುತ್ತೆ. ಅಂದ್ರೆ ಯಾಕಂದ್ರೆ ಈ ತರ ತುಂಬಾ ಪೇರೆಂಟ್ಸ್ ಇದ್ದಾರೆ, ತಮ್ಮ ಮಗಳನ್ನು ಈ ತರ ಈಗ ಅಚೀವ್ ಮಾಡಿಸ್ಬೇಕು. ಇಲ್ಲ ಸರ್, ಅವಳದು ಬಂದ ತಕ್ಷಣ ನಾನು 3 days ಬಿಟ್ಬಿಟ್ಟು ನಮ್ಮ ಆಂಜನೇಯ ಸ್ವಾಮಿ ಜಾಸ್ತಿ ಅವಳಿಗಾಗಿ ನಾನು ಬೇಡ್ಕೊಳ್ಳೋದು. ಆ ದೇವರಿಂದಾನೇ ಅವಳು ಇವತ್ತು ಅವ್ರ ಆಶೀರ್ವಾದ ಬಹಳ ಇದೆ. ಅವಳಿಗೆ ಹೋಗಿದ್ದೆ ನಾನು. ಅವರೆಲ್ಲ ಕೇಳಿದ್ದಾರೆ, ಸುಮಾರು ಜನ ಕೇಳಿದಾರೆ, ಸರ್ ಮೇಡಮ್ ನಾನು ಟ್ರೈ ಮಾಡ್ತಿದ್ದೀನಿ ಅಂತ ಆಗ್ತಿಲ್ಲ, ರಿಜೆಕ್ಟ್ ಮಾಡಿದ್ದಾರೆ ಬಹಳ ಸಲ, ನಾನು ಮತ್ತೆ ಟ್ರೈ ಮಾಡ್ತಿದ್ದೀನಿ. ಫಸ್ಟ್ ಅಟೆಂಪ್ಟ್ ಅಲ್ಲೇ ಸೆಲೆಕ್ಟ್ ಆಗೋಯ್ತು? ಫಸ್ಟ್ ಅಟೆಂಪ್ಟ್ ಅಲ್ಲೇ. ಯಾಕಂದ್ರೆ ಅವಳು
ನಾನು ಮಾಡಿರೋಂಥ ವಿಡಿಯೋ ನಾನ್ ಸ್ಟಾಪ್ ಮಾಡಿಲ್ಲ ಸರ್. ಅದು ಒಂದು 20 ನಿಮಿಷದ್ದೇ ಆಗಿರ್ಲಿ, ನಾ ಕಂಟಿನ್ಯೂಸ್ ಆಗಿ ಇಟ್ಕೊಂಡ್ಬಿಟ್ಟೇನೆ ಅವಳಿಗೆ ಮಾಡಿರೋದು. ಅಲ್ಲ, ಇದನ್ನ ಎಲ್ಲ ನೀವು ರೆಡಿ ಮಾಡಿಸಿರ್ತೀರಿ, ಎಲ್ಲ ಆಗಿತ್ತು, ಓಕೆ, ಒಪ್ಕೋತೀನಿ. ಈಗ ಅವರು ಒಂದು ನಿಮಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಮೀನ್ಸ್ ನಮಗೆ ಇಷ್ಟು ಈ ಥರದ ವಿಡಿಯೋ ಬೇಕು, ಅವಳದ್ದು ಏನೇನು ಅಚೀವ್ ಅಂತ ಹೇಳಿದಾಗ ಅದಕ್ಕೆ ಟೈಮ್ ಎಷ್ಟು ಹೋಗುತ್ತೆ ನಿಮಗೆ? ಟೈಮ್ ಅಂದ್ರೆ ಇಷ್ಟೆಷ್ಟು ಅಂತ ಟೈಮ್ ಲಿಮಿಟೆಡ್ ಇಲ್ಲ. ಅಲ್ಲ, ನೀವು ಅವಳ ಕಡೆಯಿಂದ ರೆಡಿ ಮಾಡ್ಸಕ್ಕೆ ರೆಡಿ ಮಾಡಿಸ್ಲಿಕ್ಕೆ ಏನಿಲ್ಲ ಸರ್, ಒಂದು 11 ಮಿನಿಟ್ ಆಯ್ತು ನೋಡಿ ಇವಳೆಲ್ಲ ಅಷ್ಟೇ. ಅಷ್ಟೇ ಒನ್ ಡೇನಲ್ಲೇ ನೀವು ಮಾಡಿಸ್ಬಿಟ್ರಿ? ಅದು 11 ನಿಮಿಷನೂ ಆಗ್ತಿರ್ಲಿಲ್ಲ, ಯಾಕಂದ್ರೆ ನಾನು ಸ್ವಲ್ಪ ಎತ್ತಿಡೋದು ಬೇರೆ ಬೇರೆ ಎಲ್ಲ ಮಾಡ್ಬೇಕು, ತೆಗಿಬೇಕು, ಮತ್ತೆ ಇಡ್ಬೇಕು ಅನ್ನೋದಕ್ಕೆ 11 ಮಿನಿಟ್ ಆಯ್ತು. ಮತ್ತೆ ಹಂಗಿದ್ರೆ ಅವಳು 5 ನಿಮಿಷದಲ್ಲೇ ಮುಗಿಸೋಳು, ಅಷ್ಟು ಸ್ಪೀಡ್ ಆಗಿ. ಅಪ್ಲೈ ಮಾಡ್ತೀರಿ ಮನೆಯಲ್ಲಿ, ನಿಮ್ಮ ಹಸ್ಬೆಂಡ್ ಗ್ರೀನ್ ಸಿಗ್ನಲ್ ಸಿಕ್ಕಿರುತ್ತೆ, ಅಪ್ಲೈ ಮಾಡ್ತೀರಿ. ಅಪ್ಲೈ ಮಾಡಿದ ನಂತರ ಅಲ್ಲಿಂದ ರಿಟರ್ನ್ ಒಂದು ಮೆಸೇಜ್ ಸಿಗುತ್ತೆ ನಿಮಗೆ, ಸೆಲೆಕ್ಷನ್ ಆಗಿದೆ ನಿಮ್ಮ ಮಗಳದು ಅಂತೇಳಿ. ಅವಾಗ ಎಷ್ಟು ಖುಷಿ ಆಯ್ತು? ಬಹಳ ಖುಷಿ ಆಯ್ತು ಸರ್, ಬಹಳ ಪ್ರೌಡ್ ಫೀಲ್ ಆಯ್ತು. ಇವಳು 3 ಇಯರ್ಸ್ ನಂತರನೇ ಎಜುಕೇಶನ್, ಬಟ್ ಆ ತರ ಬೇಡ, ಆಲೋಚನೆ ಮಾಡಬಾರ್ದು ನನ್ನ ಪ್ರಕಾರ ಅಂದ್ರು. ಸೊ ತಮ್ಮ ಮಕ್ಕಳಂದ್ರೆ ನನ್ನ ಪ್ರಕಾರ, ನನ್ನಿಂದ ಹೇಳ್ತಿರೋದು, ಪ್ರಯತ್ನ ಪಡಿ. ಬಂತು, ಅವಳು ಇದ್ರಲ್ಲಿ ಇದೆ, ಅದು ಬಂದಿದೆ, ಬರ್ಲಿಲ್ಲ ಫಾರ್ ನಾಲೆಜ್ ಆಗುತ್ತೆ ನಮ್ಮ ಮಕ್ಕಳು, ಹೌದಾ? ಸೊ ಅದ್ರಲ್ಲಿ ಏನು ತಪ್ಪಿಲ್ಲಲ್ಲ, ಅದಕ್ಕಾಗಿನೇ ಅಥವಾ ರೆಕಾರ್ಡ್ ಮಾಡ್ಬೇಕಂತಾನೆ ಅಂತ ಹೇಳ್ಬಿಟ್ಟು ಮಾಡೋದು ಬೇಡ. ಪ್ರಯತ್ನ ಮಾಡಬೇಕು, ಪ್ರಯತ್ನ ಪಡಿ. ಗೆದ್ರೆ ಜಯ, ಸೋತ್ರ ಒಂದು ಅನುಭವ. ಓಕೆ. ಈಗ ಒಬ್ಬ ತಾಯಿಯಾಗಿ ಈ ತರದ ಸಾಕಷ್ಟು ಮಕ್ಳು ಇರ್ತಾರೆ, ಅವ್ರಿಗೂ ಆಯಾ ತಾಯಂದ್ರಿಗೂ ಒಂದು ಕನಸಿರುತ್ತೆ, ತಮ್ಮ ಮಗಳು ಏನೋ ಒಂದು ಸಾಧನೆ ಮಾಡಬೇಕು, ತಮ್ಮ ಮಗ ಏನೋ ಸಾಧನೆ ಮಾಡ್ಬೇಕಂತ. ಆ ತರ ಸಾಧನೆ ಮಾಡೋರಿಗೆ ಈಗ ಮೊದಲನೇ ಅಡ್ಡಿ ಆಗ್ತಾ ಇರೋದೇ ಮೊಬೈಲ್. ಈ ಮೊಬೈಲ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಮೊಬೈಲ್ ಬಗ್ಗೆ ಏನಿಲ್ಲ ಸರ್ ಹೇಳೋದಾದ್ರೆ, ನಿಮ್ಮ ಮಗಳಿಗೆ ಅದನ್ನ ಯಾವ ರೀತಿ ನೀವು ಟಚ್ ಕೊಡಿಸಿಲ್ಲ? ಕೊಟ್ಟಿಲ್ಲ, ಯಾಕಂದ್ರೆ ಸರ್ ನಾನು ಅವಳ ಜೊತೆ ಯಾವಾಗ್ಲೂ ಆಡ್ತಿರುವಾಗ ನಾ ಫೋನ್ ಅಂತೂ ಮುಟ್ಟೇ ಇಲ್ಲ. ಅದು ಎಷ್ಟೇ ನಾನು ಇಂಪಾರ್ಟೆನ್ಸ್ ಇದ್ರು ಅದನ್ನ ಪಕ್ಕಕ್ಕೇನೆ, ಅವಳ ಟೈಮಿಗೆ ಏನೋ ಅವಳು ಮಲ್ಕೊಂಡಿದ್ದಾಳೆ ಟೈಮ್ ಇಲ್ಲ ಅಂದ್ರೆ ಅದೇ ಟೈಮಿಗೆ ಕೆಲಸ. ಯಾಕಂದ್ರೆ ನಾವ್ ಇವಾಗ ಇರೋದೇ ಹಸ್ಬೆಂಡ್ ವೈಫ್, ನಮ್ಮ ಮಗಳು ಹುಟ್ಟಿದಾಗಿಂದ ನಾವೇ ನೋಡ್ಕೊಂಡಿರೋದು, ಚಿಕ್ಕವಳಿದ್ದಾಗಿಂದ. ಸೊ ಅವಾಗಿಂದ ಅವಳಿಗೆ ನಮ್ ಜೊತೆ ಅಡ್ಜಸ್ಟ್ಮೆಂಟ್ ಇದೆ. ಆ ತರನೇ ಅವಳ್ಗ ಯಾವ್ದೇ ರೀತಿ ಫೋನ್ ಇಲ್ದಂಗೆ ಆಕ್ಟಿವಿಟೀಸ್, ಬಾಲ್ಸ್ ಆಗಿರ್ಬೋದು, ಯಾವ್ದನ್ನ ಅಕ್ಕಿಗಾಗಿ ಅಂತಾನೆ ಟೈಮ್ ಹುಡ್ಬಿಡೋದು. ನನ್ನಿಂದ ಆದಷ್ಟು ನಾನು, ಅವ್ರು ಬಂದ್ಮೇಲೆ ಅವರು. ಸೊ ಇದೇ ತರಾನೇ ನಮ್ಮಿಬ್ರು ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್. ಮೊಬೈಲ್ ಅನ್ನೋ ಮ್ಯಾಟ್ರೇ ಅವಳು ತಂದಿಲ್ಲ ಸರ್, ಇನ್ನ ತನಕ ಇಲ್ಲ. ಸೊ ಅವಳಿಗೆ ದೂರಾನೇ ಇರ್ತಿದೀವಿ. ಈಗಾದ್ರೂ ಏನಾದ್ರು ಬೇಕಂದ್ರೂ ಅವಳು ಬುಕ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ಪ್ಲೇ. ಈಗಿನ ಮಕ್ಕಳಿಗೆ ನಮ್ಮ ಪ್ರಕಾರ ಒಂದು ಜನರಲ್ ಆಗಿ ಅಂದ್ರೆ ಏನಾದ್ರೂ ಜೀವನದಲ್ಲಿ ಸಾಧಿಸ್ಬೇಕು ಅಥವಾ ಮಕ್ಕಳನ್ನ ಏನಾದ್ರೂ ಸಾಧನೆ ಅಂತ ಕಳಿಸ್ಬೇಕು ಅಂತಂದ್ರೆ ಮೊದಲು ಈ ಮೊಬೈಲ್ ಅನ್ನೋದನ್ನ ದೂರ ಇಡ್ಬೇಕಂತ. ಮೊಬೈಲ್ ಅಂತ ದೂರಾನೇ ಇಡ್ಬೇಕಂತ ಏನಿಲ್ಲ, ಅದು ಗುಡ್ ವೇ ಒಳಗೂ ತಗೋಬಹುದು. ಯಾಕಂದ್ರೆ ಈಗ ನಿಮ್ಗೆ ಗೊತ್ತಾಗಿರೋದು ಆ ಮೊಬೈಲ್ ಅಂದ್ರೆ ಗೊತ್ತಾಯ್ತು, ಒಳ್ಳೆ ನೋಡ್ದಾಗ ಏನೋ ಒಂದು ಕಿರಿಕಿರಿ ಮಾಡ್ತಿದೆ, ಹಠ ಮಾಡ್ತಿದೆ ಅಂದ ತಕ್ಷಣನೇ ಅವ್ನು ಕೊಟ್ಕೊಂಡಿರೋದು. ಊಟ ಮಾಡ್ಬೇಕಂದ್ರೂ ಅದ್ ಕೊಡ್ಬೇಕು. ನಾವು ಊಟ ಬೆಳೆದ ನಮ್ ಟೈಮಿಂಗ್ ಮೊಬೈಲ್ ಏನ್ ಇರ್ಲಿಲ್ಲ. ಸೊ ಬಾಳ ಇದೆ. ಸಪೋಸ್ ನನ್ ಮಗಳಿಗೆ ನಾನು ಏನೋ ಒಂದು ತಿನ್ನಿಸ್ತಿದ್ದೇನೆ ಅಂದ್ರೆ ಎಲ್ಲಾ ಪಕ್ಷಿಗಳನ್ನ ತೋರಿಸ್ತಿರ್ತಾನೆ. ನಮ್ಮನೆ ಸೈಡ್ ಎಲ್ಲ ತುಂಬಾ ಎಲ್ಲ ಪ್ರಾಣಿಗಳು ಬಂದಿರ್ತವೆ. ಇಲ್ಲಾಂದ್ರೆ ನಾಯಿಗಳಿಗೆ ಸಹಿತ ಹೆಸರಿಟ್ಬಿಟ್ಟಿದ್ದಾಳೆ ಅವಳು, ಅವ್ರ ಮಾಮಗಳ ಹೆಸರಿಟ್ಟಿದ್ದಾಳೆ. ಆ ಹೆಸರಿನಿಂದನೇ ಕರೆಯೋದು. ಆತರ ಅವ್ಳು ಫ್ರೆಂಡ್ಲಿ ಆಗಿ ಬೆರಿಲಿಕ್ಕೆ. ಇವಾಗ ಅವಳಿಗೆ ಏನಾದ್ರು ಬೋರ್ ಅನ್ನಿಸ್ತು, ಸಪೋಸ್ ಒಬ್ಳೇ ಇರ್ತಾಳೆ, ಸೊ ಅಕ್ಕಪಕ್ಕ ಮನೆಯೆಲ್ಲ ಮಾತಾಡ್ಸ್ಕೊಂಡ್ ಬರ್ತಾಳೆ ಹೋಗಿ. ಎಲ್ಲಾರು ಕರ್ಸೋದು, ಒಂದು ಅಂದ್ರೆ ಪಟಾಕಿ ಎಲ್ಲಾನು ಕರ್ಸ್ಬಿಟ್ಟು ಕೂತ್ಕೊಂಡ್ಬಿಟ್ಟು ಅವತ್ತಲ್ಲಿ ಏನಾಗ್ತದೆ ಎಲ್ಲ ಗಾಸಿಪ್ ಜೊತೆಗೆ, ಅವ್ರ ಜೊತೆಗೆ ಮಾತಾಡೋದು, ಅವ್ರ ಜೊತೆ ಅವ್ರ ಏನ್ ಹೇಳ್ತಾರೆ ಅದನ್ನೇ. ಎನಿ ಟೈಮ್ ಆಕ್ಟಿವ್ ಆಗೇ ಇರ್ತಾಳೆ ಎನಿ ಟೈಮ್. ಏನ್ ಕನಸು ಹೊತ್ತಿದ್ರಿ ಮಗಳ ಬಗ್ಗೆ? ಅವಳಿಗಾಗಿ ಅಂತ ಇಂಥದ್ದೇ ಅಂತ ಏನಿಲ್ಲ, ಫ್ಯೂಚರ್ ಒಳಗೆ ಅವಳು. ನಿಮ್ಮ ಹಸ್ಬೆಂಡ್ ಹೇಳಿದ ಆನ್ಸರ್ ಹೇಳ್ಬಿಡಿ, ಒಂದ್ ಕನಸು ಇರುತ್ತೆ ತಾಯಿಗೆ. ನನಗೇನು ಇಲ್ಲ, ಯಾಕಂದ್ರೆ ನೋಡಿ ನಾನ್ ಅನ್ಕೊಂಡಿರೋಂತ ನಮ್ ತಂದೆ ತಾಯಿ ಅನ್ಕೊಂಡ್ ಕೆಲಸ ನಾವು ಮಾಡಿಲ್ಲ, ಹೌದಾ? ಸೊ ಕನಸು ಅಂತ ಏನಿಲ್ಲ, ಅವಳಿಗೆ ಪ್ರೋತ್ಸಾಹ ಎಲ್ಲದ್ರಲ್ಲೂ ಎಲ್ಲ ರೀತಿಯಿಂದ ಪ್ರೋತ್ಸಾಹ ಮಾಡ್ತೇವೆ. ನಮ್ಗೆ ಎಷ್ಟಾಗುತ್ತೆ ಶ್ರಮಕ್ಕಿಂತ ಜಾಸ್ತಿ ಶ್ರಮ. ಯಾಕೆ ನನ್ ಹಸ್ಬೆಂಡ್ ತುಂಬಾ ಶ್ರಮ ಪಡ್ತಿದಾರ ಅವಳಿಗಾಗಿ ಅಂತಾನೆ, ಹಗಲು ರಾತ್ರಿ. ಸೊ ನಾವೇನು ಅವಳು ಇಷ್ಟ ಬಂದಂಗೆ ಅವಳು ಮಾಡ್ಲಿ, ಸರಿಯಾದ ದಾರಿ ತಪ್ಪು ದಾರಿ ಅಂತ ಮಾತ್ರ ನಾವು ತಿಳಿಸೋದು ಅಷ್ಟೇ. ಅವಳಿಗೆ ಏನ್ ಬೇಕೋ ಅವಳು ಮಾಡ್ಲಿ. ಇದನ್ನ ಹೇಗೆ ಇದು ಹೇಳ್ಬೇಕು ಗೊತ್ತಿಲ್ಲ ನನಗೆ. ನಿಮ್ಮ ಹಸ್ಬೆಂಡೇ ಹೇಳಿದ್ರು, ಇನ್ಫ್ಯಾಕ್ಟ್ ನೀವು ಹೇಳಿದ್ರಿ ಲವ್ ಮ್ಯಾರೇಜ್ ನಮ್ದು ಅಂತ ಹೇಳಿ. ಈಗ ಲವ್ ಮ್ಯಾರೇಜು ನಿಮ್ದು ಚೆನ್ನಾಗಿ ಗೊತ್ತಿಲ್ಲ ನನಗೆ ಹೆಂಗಿದೆ ಅಂತ. ಬಟ್ ಇದೆಲ್ಲ ಆಗಿ ಲವ್ ಮ್ಯಾರೇಜ್ ಆಗಿ ನಿಮ್ಮ ಪಾಪು ಈ ತರ ಅಚೀವ್ ಮಾಡಿದ್ಮೇಲೆ ನಿಮ್ಮ ಜರ್ನಿ ನೋಡಿದಾಗ ಅಥವಾ ನಿಮ್ಮ ಜರ್ನಿಯಲ್ಲಿ ನಿಮ್ಮ ಫ್ಯಾಮಿಲಿಗಳನ್ನು ನೋಡಿದಾಗ, ನಿಮ್ಮ ಹಸ್ಬೆಂಡ್ ಫ್ಯಾಮಿಲಿ ಕಡೆ ಆಗಲಿ ನಿಮ್ಮ ಫ್ಯಾಮಿಲಿ ಕಡೆ ಆಗಲಿ ಎಷ್ಟು ಖುಷಿ ಆಗ್ತಾರೆ, ಎಷ್ಟು ಹೇಗಿತ್ತು ಆ ಸಮಯ? ಹೆಮ್ಮೆ ಪಡಬಹುದು ಸರ್ ಇವತ್ತಿನ ದಿನ. ಯಾಕಂದ್ರೆ ಹಿಂದಿನ ಟೈಮಲ್ಲಿ ನಮ್ಮನ್ನ ತೆಗಳಿರಬಹುದು, ದೂರ ಇರಬಹುದು ಬಹಳ. ಬಟ್ ಈಗಿನ ಟೈಮಲ್ಲಿ ಏನಿದೆ ಅಲ್ಲ, ನಾವು ಸುಮಾರು ಕಷ್ಟಪಟ್ಬಿಟ್ಟು ಬಂದಿದ್ದೀವಿ ಇಬ್ಳಾರು, ಸಿಕ್ಕಾಪಟ್ಟೆ. ಸೊ ಆ ಟೈಮಲ್ಲೆಲ್ಲ ಈಗ ರೀಸೆಂಟ್ ಆಗಿ ನನ್ನ ಹಸ್ಬೆಂಡ್ ಹೇಳಿದ್ರು, ಊರಲ್ಲೆಲ್ಲ ಎಲ್ಲಾರು ಇಟ್ಟಿದ್ದಾರೆ ಸರ್ ಸ್ಟೇಟಸ್ ನ, ಅಷ್ಟು ಗುರುತಿಸಿದ್ದಾರೆ. ಸೊ
ಏನೇ ಒಂದು ಬ್ಯಾಂಕ್ ಕಮೆಂಟ್ ಲಾಸ್ಟ್ ಟೈಮ್ ಅಲ್ಲಿ ಮಾಡಿದ್ರು ಅದನ್ನ ಗುಡ್ ವೇ ಒಳಗೆ ತಗೊಂಡ್ಬಿಟ್ಟು ಸಪೋರ್ಟ್ ಮಾಡ್ತಿದ್ದಾರೆ ಈಗ ಜಸ್ಟ್ ಬಿಕಾಸ್ ಆಫ್ ನನ್ನ ಮಗಳು. ಓಕೆ, ಈಗ ಕೊನೆಯದಾಗಿ ಒಂದು ಸಂದೇಶ ಇರಲಿ ನಿಮ್ಮಿಂದ, ಅಂದರೆ ಲೈಕ್ ಈಗಿನ ಮಕ್ಕಳನ್ನ ಬೆಳೆಸೋದು ಎಲ್ಲರೂ ಬೆಳೆಸ್ತಾರೆ, ಬಟ್ ಹಿಂಗೆ ಬೆಳೆಸ್ಬೇಕಂತ ಬೆಳೆಸೋದು ಒಂದು ಚಾಲೆಂಜಿಂಗ್ ಈಗಿನ ಮಕ್ಕಳಿಗೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈ ಮೊಬೈಲ್ ಗೀಳು, ಈಗಿನ ಜನ್ರೇಷನ್ನು, ಆಟ ಎಲ್ಲವೂ ಬೇಕು, ಆದರೆ ಲಿಮಿಟ್ ಬೇಕು. ನಿಮ್ಮ ಪ್ರಕಾರ ಒಪಿನಿಯನ್ ಹೇಗೆ? ಯಾಕಂದ್ರೆ ಒಬ್ಬ ಅಚೀವರ್ಸ್ ಮಗಳ ತಾಯಿಯಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ತಾಯಿಗೆ ಹೇಳೋದಂದ್ರೆ ನೆವರ್ ಗಿವ್ ಅಪ್ ಮಾಡಬೇಡಿ, ಯಾವತ್ತು ಇಷ್ಟಕ್ಕೆ ಅಂತಾನೆ ಗಿವ್ ಅಪ್ ಮಾಡಬೇಡಿ. ಯಾಕಂದ್ರೆ ನಿಮ್ಮ ಹೆಜ್ಜೆ ನೀವೇನ್ ಪ್ರಯತ್ನ ಪಡ್ತಿದಿರಲ್ಲ ಅದು ಮುಂದಿನ ನಿಮ್ಮ ಮಕ್ಕಳ ಭವಿಷ್ಯ. ತಂದೆ ತಾಯಿ ಆದ್ಮೇಲೆ ಅವ್ರ ಜೀವನದಲ್ಲಿ ನಮ್ದು ಅನ್ನೋಂಥದ್ದು ಏನಿರಲ್ಲ ಸರ್. ಈಗ ನನ್ನ ಜೀವನದಲ್ಲಿ ಏನಿದೆ, ನನ್ನ ಸಾಧನೆ ಅನ್ನೋಂಥದ್ದು ಏನೂ ಇಲ್ಲ. ನನ್ನ ಮಗಳು ಏನ್ ಮಾಡ್ತಾನಲ್ಲ ಅದೇ ನನ್ನ ಸಾಧನೆ ಆಗಿದೆ ಇವಾಗ. ಸೊ ಅದನ್ನ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ಪ್ರತಿಯೊಂದು ಹೆಜ್ಜೆಯಲ್ಲಿ ನಿಮ್ಮಷ್ಟಕ್ಕೆ ನೀವೇ ಕಾನ್ಫಿಡೆಂಟ್ ಆಗಿ ನನ್ನ ಮಗಳು ಮಾಡ್ತಾಳೆ. ಸೊ ಫಸ್ಟ್ ಇದನ್ನ ಆಗಲ್ಲ ಅನ್ನೋದು ಇಟ್ಕೋಬೇಡ್ರಿ, ಆಗತ್ತೆ. ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಅವಳ ಹಿಂದೆ ಇದ್ದೀನಿ. ಓಕೆ, ನಿಶ್ವಿಕಾಂದು ನಿಮಗೆ ಸ್ಟೆಪ್ಸ್ ಗೊತ್ತಾಗಿತ್ತು, ಇವಳಿಗೆ ಇದರಲ್ಲಿ ಅಭಿರುಚಿ ಇದೆ ಅಂತೇಳಿ. ಬಟ್ ಈಗ ಒಂದು ಜನರಲ್ ಆಗಿ ಒಬ್ಬ ಮಹಿಳೆಯಾಗಿ, ಗೃಹಿಣಿಯಾಗಿ, ತಾಯಿಯಾಗಿ ಮಕ್ಕಳ ಒಂದು ಟೇಸ್ಟನ್ನು ಹೆಂಗೆ ಕಂಡುಹಿಡಿಬೇಕು ಅಂತ ಅನ್ಸುತ್ತೆ ನಿಮಗೆ? ಮೀನ್ಸ್ ಅವ್ರ ಅಭಿರುಚಿನ, ಈಗೆಲ್ಲ ಆಟದಲ್ಲಿ ತುಂಬಾ ಇರ್ತಾರೆ, ಈಗ ಹೆಚ್ಚು ಮೊಬೈಲ್ ನೋಡ್ತಾರೆ ಅಂತೇಳಿ ಮೊಬೈಲಲ್ಲಿ ಏನು ಅಚೀವ್ ಮಾಡ್ಸಕ್ ಆಗಲ್ಲ ನಾವು. ಆಗುತ್ತೆ ಸರ್, ಅದರಲ್ಲೂ ಫ್ಯೂಚರ್ ಇದೆ. ಅಲ್ಲ, ಅದರಲ್ಲಿ ಇದೆ, ಬಟ್ ಮಾಡಿದ್ರೆ ಕೆಟ್ಟದ್ದು ಜಾಸ್ತಿ ಇದೆ. ಕೆಟ್ಟದ್ದು ಜಾಸ್ತಿ ಇದೆ. ಅದನ್ನ ಅಬ್ಸರ್ವೇಷನ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ತಮ್ಮ ಮಗು ಏನ್ ಮಾಡ್ತಿದೆ ಫಸ್ಟ್ ಅದನ್ನ ನೋಡಿ, ಸಡನ್ಲಿ ರಿಯಾಕ್ಟ್ ಮಾಡಬೇಡಿ ಆಯ್ತಾ. ಸ್ವಲ್ಪ ನೋಡಿ ಅವಳನ್ನ ಅವಳ ರೀತಿಯಿಂದ ತಿಳಿಸೋ ಪ್ರಯತ್ನ ಪಟ್ರೆ ಖಂಡಿತವಾಗ್ಲೂ ಮಕ್ಕಳು ಮುಂದುವರಿತಾರೆ. ಇದಂತೂ ನಿಜ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಇಷ್ಟೊತ್ತು ಮಾತಾಡೋದಕ್ಕೆ. ಒಬ್ಬ ಮಹಿಳೆಯಾಗಿ, ಗೃಹಿಣಿಯಾಗಿ, ತಾಯಿಯಾಗಿ ಸಾಕಷ್ಟು ಮಾಹಿತಿ ಕೊಟ್ರಿ. ಜೊತೆಗೆ ಏನಂತಂದ್ರೆ ಮಕ್ಕಳನ್ನ ಎಲ್ಲರೂ ಬೆಳೆಸ್ತೀವಿ, ಎಲ್ಲರೂ ಅವರ ನಾವು ಕನಸು ಹೊತ್ತಿರ್ತೀವಿ, ನನ್ನ ಮಗಳನ್ನ ಹಾಗೆ ಮಾಡಬೇಕು, ನನ್ನ ಮಗನ ಹೀಗೆ ಮಾಡಬೇಕು ಅನ್ನೋ ತುಂಬ ಕನಸಿರುತ್ತೆ. ಆದರೆ ಹೀಗೆ ಮಾಡ್ಬೇಕಂತೇಳಿ ಅವ್ರ ಮೇಲೆ ಭಾರ ಹಾಕ್ಬೇಕಂತನೂ ಇಲ್ಲ. ಬಟ್ ಅವ್ರ ಅಭಿರುಚಿ ಏನಿದೆ ಅದನ್ನು ತಿಳ್ಕೊಂಡ್ರೆ ಈ ರೀತಿ ಅಚೀವ್ನ, ಈ ರೀತಿ ಸಾಧನೆಗಳನ್ನು ನೀವು ನಿಮ್ಮ ಮಕ್ಕಳ ಮೂಲಕ ಹೊರ ತೆಗಿಬೋದು ಅನ್ನೋದು ಇದರಿಂದ ನನಗೆ ಅನಿಸಿದ್ದು. ಅದು ನಿಮಗೂ ಅನಿಸಿದ್ರೆ ಈ ಎಸ್ಪೆಷಲಿ ನಿಮಗೆ ಈ ನಿಶ್ವಿಕಾ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು, ಅವಳ ಸಾಧನೆ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ.